ಸರ್ ನಾವು ನನ್ನ ಮಗ ಹೋಗಿರೋದಕ್ಕೆ ಭಾಳ ನೋವು ತಿಂದ್ವಿ ಸರ್. ನಮ್ಮ ಯಜಮಾನ್ರು ಹೋದ್ರು. ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಯ್ತು ಸರ್. ತುಂಬ ಕಷ್ಟ ಅಂದರೆ ಹೇಳ್ಬೇಡ ಸರ್ ನಮ್ಮದು. ನಾನು ಇಷ್ಟೇ ಸಹ ಮಾತಾಡೋಕ್ಕೆ ನನಗೆ ಹೋಗಿ ಹಿಂಗೆ ಸಿಗಾಕೊಂಡು ಇದಾಗಿದ್ದಾನೆ. ಏನು ಮಾಡೋಕ್ಕೂ ನೀವೇ ಪರಿಹಾರ ಕೊಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ. ನಾವು ಅದೇ ನೋಯ್ತು ಸಹ ಮಾತಾಡೋಕ್ಕೆ ನಮ್ಮ ಕೈಲಿ ಜಾಸ್ತಿ ಮಾತಾಡೋಕ್ಕಲ್ಲ. ಇಷ್ಟೇ ನಿಮ್ಗೆ ಕೇಳ್ಕೊಂತೀನಿ ನಾನು ಅಷ್ಟೇ. ಹಂಗೆ ಮತ್ತೆ ಹೂವು ಪವ್ವ ಕಟ್ಟಿ ಜೀವನ ಮಾಡಿದ್ವಿ ಸರ್ ನಾವು. ಮತ್ತೆ ಏನು ಮಾಡೋಕ್ಕೆ, ದುಡಿಯೋ ಮಗ ಹೋಗಿ ಅಲ್ಲಿ ಕುಂತಿದ್ದೇನೆ ಅಂದಮೇಲೆ ಮತ್ತೆ ಏನಾದರೂ ಹೊಟ್ಟೆ ಪಡಿ ಮಾಡಲೇಬೇಕಲ್ಲ. 7 ತಿಂಗಳಾಯ್ತು ಚೆನ್ನಾಗಿದ್ದಿಲ್ಲ. ಬ್ಲಡ್ ಹಾಕ್ಸ್ಕೊಂಡೆ. ಯಾರು ನಮ್ಮ ಕಷ್ಟಗಳು ಯಾರು ಕೇಳ್ತಾರೆ ಹೇಳು? ನನ್ನ ಮಗ ಹೋಗಿ ದುಡಿಯೋ ಮಗ ಅಲ್ಲಿ ಹೋಗಿ ಕುಂತಾನಲ್ಲ. ಯಜಮಾನ್ರು ಕಳ್ಕೊಂಡು ಅಷ್ಟು ಇನ್ನು ದುಡಿಯೋಂಥ ಯಜಮಾನ್ ಕಳ್ಕೊಂಡೆ. ಅದಕ್ಕಿನ್ನೂ ನೋವು. ಅವನಿಗೆ ಅಭಿಮಾನದ ಹೆಸರಿನಲ್ಲಿ ಕರ್ಕೊಂಡೋಗಿ ಮೋಸ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ರಿ ನೀವು. ಯಾರು ಮೋಸ ಮಾಡಿದಾರು ಏನು ದೇವ್ರಿಗೆ ಗೊತ್ತು ಸರ್. ನಮಗೆ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ. ಇಷ್ಟೇ ನಾನು ದಯವಿಟ್ಟು ಜಾಮೀನಾಗಿರೋ TV ನೋಡಿದ್ದೀನಿ ಸರ್. ಇಷ್ಟೇ ನಾನು ಕೇಳ್ಕೊಳ್ಳ. ನಾನು ಇನ್ನೇನು ಮಾತಾಡೋಕ್ಕಲ್ಲ. ನನ್ನ ಕೈಲಿ ಚೆನ್ನಾಗಿಲ್ಲ ಸರ್. ನನ್ನ ಕೈಲಿ ಮೊನ್ನೆಗೆ ನಾನು ರಕ್ತ ಹಾಕ್ಸ್ಕೊಂಡು ಬಂದೀನಿ. ನಾನು ಇವ್ರನ್ನ ಕೇಳಿದಕ್ಕೆ ಎದೆ ಡವ ಡವ ಅಂತ ನನಗೆ